ನಡೆಸಿದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಧರಣಿ ನಿರತರ ಮನವೊಲಿಸುವ ಪ್ರಯತ್ನ ವಿಫಲವಾಗಿದೆ. ಬಸವನ ಬಾಗೇವಾಡಿ ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಧರಣಿ ನಿರಾಶ್ರಿತರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ರಾಜಗೌಡ ಪಾಟೀಲ್ ಅವರು, ಕುದುರೆ ಸಾಲವಾಡಗಿ ನನ್ನ ಗ್ರಾಮ. ಕೆಲ ಗ್ರಾಮಸ್ಥರು 9 ದಿನಗಳಿಂದ ಧರಣಿ ಕುಳಿತಿರುವುದು ನೋವಾಗಿದೆ. ತೆರವು ಕಾರ್ಯಾಚರಣೆ ಮಾಡುವ ಮೊದಲು ಗ್ರಾಮದಲ್ಲಿ ಸಭೆ ಮಾಡಿದಾಗ ರಸ್ತೆ ವಿಸ್ತರಣೆಯಿಂದ ಮನೆ ಕಳೆದುಕೊಳ್ಳುವವರಿಗೆ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಯೋಜನೆಯಡಿ ಲಭ್ಯವಿರುವ ಸರ್ಕಾರಿ ಜಮೀನಿನಲ್ಲಿ ನಿವೇಶನ ಹಾಗೂ ಅರ್ಹರಿಗೆ ಮನೆಗಳನ್ನು ಕಟ್ಟಿಕೊಟ್ಟು ಮೂಲ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದೆ. ಅದರ ಪ್ರಕಾರ ನಾನು ನಡೆಯುತ್ತೇನೆ. ನೀವು ಧರಣಿಯನ್ನ ಹಿಂಪಡೆಯಿರಿ ಅಂತ ಮನವಿ ಮಾಡಿಕೊಂಡರು. ನಂತರ ಅಶೋಕ್ ಗೌಡ ಪಾಟೀಲ್ ಅವರು ಮಾತನಾಡ್ತಾ, ಗ್ರಾಮದಲ್ಲಿ ನಡೆಸಿದ ರಸ್ತೆ ತೆರವು ಕಾರ್ಯಾಚರಣೆ ಯಾವ ಯೋಜನೆ ಅಡಿಯಲ್ಲಿ ಮಾಡಲಾಗಿದೆ, ಅಂದಾಜು ವೆಚ್ಚ ಹಾಗೂ ಗುತ್ತಿಗೆದಾರರು ಯಾರು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕು ಮತ್ತು ಮನೆ ಕಳೆದುಕೊಂಡ ಧರಣಿ ನಿರಾಶ್ರಿತರಿಗೆ ಊರಿನ ಪಕ್ಕದಲ್ಲಿ ಜಮೀನು ತಗೊಂಡು ಮನೆ ಕಟ್ಟಡ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು. ಇದೇ ಸಮಯದಲ್ಲಿ ವಾರ್ಡ್ ಮಾಡೋದ್ರಾಗ ಅರ್ತಿಲ್ಲ. ಅದಕ್ಕೆ ನಿಮ್ಗೆಲ್ಲರಿಗೂ ನಾ ಮನವಿ ಮಾಡ್ತೀನಿ, ನೀವೆಲ್ಲರೂ ಬರ್ರಿ, ಎಲ್ಲರೂ ಕೂಡ ಸಹಕಾರದಿಂದ ಅಭಿವೃದ್ಧಿ ಮಾಡೋದು. ಎಲ್ಲಿ ಮೂಲಭೂತ ಈಗೇನು ಹೊಸ ಪ್ಲಾಟ್ ಐತಿ ಅದಕ್ಕೆ ಮೂಲಭೂತ ಸೌಕರ್ಯಗಳು ಏನು ಬೇಕು ಅವೆಲ್ಲ ಮಾಡಿಕೊಡುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಇಲ್ಲಿ ಹೇಳಿಕ್ ಬಯಸ್ತೀನಿ. ಆಮ್ಯಾಗ ನೀವೆಲ್ಲರೂ 8 ದಿನದಿಂದ ಇಲ್ಲಿ ಕೂತೀರಿ, ನಿಮ್ಗೆ ಅನ್ನಿಸ್ಬೋದು ನಾವಿಲ್ಲಿ ಕೂತೀವಿ ಅವ್ರು ಆರಾಮ್ ಕೂತಾರೆ, ಹಂಗೇನು ಆರಾಮ್ ಕೂತಿಲ್ಲ. ನೀವು ಕೂತಿದ್ದು ನಮಗೂ ತ್ರಾಸಾಗ್ಯದ. ಯಾಕಂದ್ರೆ ನೀವು ಇಲ್ಲಿ ಕುಂಡ್ರದು ಏನಾಗ್ಯದ ಘಟನೆಗಳೆಲ್ಲ ನೋಡಿ, ಅದೇನು ಏನಾಗಿದ್ದು ಅದಕ್ಕೇನು ನಾ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಕ್ಕೆ ಹೋಗಂಗಿಲ್ಲ. ನಮ್ಮ ಮನವಿ ಅದ, ನಿಮಗೆಲ್ಲ ದಾಖಲಾತಿಗಳನ್ನು ಈಗಾಗಲೇ ಇನಾಮದಾರ್ ದೌಲು ಮನೆ ಮುಂದೆ ರೋಡ್ 1946 20 ಗುಂಟೆ ಮುಂದೆ 20 ಗೌಟನ್ ಜಾಗ ಇದ್ದಿದ್ದು, ಅದ್ರ ಮುಂದೆ ರಸ್ತೆ ಇತ್ತನಂತ ಮ್ಯಾಪ್ನು ಇವತ್ತು ಇನಾಮದಾರ್ ದೌಲು ಅವ್ರ ಕಡೆಯಿಂದ ಇಸ್ಕೊಂಡೆ. ಇನಾಮದಾರ್ ದೌಲು ಮನೆ ಅದೇ ರೋಡಿಗೆ ಅದ, ಈಗ ಎಲ್ಲಿ ಎನ್ಕರೇಜ್ಮೆಂಟ್ ಮಾಡಿ ಅದೇ ರೋಡಿಗೆ. ಆಮ್ಯಾಗ ಮೊದಲು ಬಸ್ಗಳು ಎಲ್ಲ ಅಲ್ಲೇ ಓಡಾಡ್ತಿದ್ದು, ಬೆಂಗಳೂರು ಬಸ್ಸು ಆಸ್ಕೋ ಬಸ್ ಎಲ್ಲ ಅಲ್ಲೇ ಹೋಗ್ತಿದ್ದು. ಅವಾಗ ಊರನವನಿ MLA ರೋಡ್ ಮಾಡಿಲ್ಲ, ಬಸ್ ಬಂದಾಗ ಮಾನ್ಯ ಶಾಸಕರು ಕೊಟ್ಟಂತಹ ಸಲಹೆಗಳನ್ನು ಮತ್ತು ಅವರು ನೀಡುವಂತಹ ಯಾವುದೇ ಒಂದು ಪರಿಹಾರದ ಬಗ್ಗೆ ನಮ್ಮ ಸಂತ್ರಸ್ತರಿಗೆ ಮತ್ತು ಇಲ್ಲಿ ಧರಣಿ ನಿರತರಾದಂಥ ನಮ್ಮೆಲ್ಲ ಸಂಘಟಕರಿಗೆ ಇದರಿಂದ ನಮಗೆ ತೃಪ್ತಿ ಇಲ್ಲ. ನಾವು ನಮ್ಮ ನಡುವೆ ಸಮಕ್ಷಮವಾಗಿ ನಾವೆಲ್ಲ ವಿಚಾರಣೆ ಮಾಡ್ಕೊತೀವಿ. ಧರಣಿ ಮುಂದುವರಿಸುವ ಒಂದು ಯೋಚನೆಯನ್ನು ನಾವು ಇದ್ದೀವಿ. ಅದಕ್ಕೆ ಮತ್ತೆ ನಾವು ತಾಲೂಕಾಡಳಿತಕ್ಕೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ಧರಣಿಯನ್ನು ಮುಂದುವರಿಸ್ತೀವಿ. ಯಾವುದಕ್ಕೂ ಲಿಖಿತ ರೂಪದಲ್ಲಿ ಅವರ ಆಶ್ವಾಸನೆಯನ್ನು ನಮಗೆ ಕೊಡಬೇಕು. ಅಲ್ಲ, ಏನು ತಮ್ಮ ಭರವಸೆ ಏನು, ತಮ್ಮ ಏನು ಬೇಡ್ತೀನಿ? 50 ವರ್ಷದಿಂದ ವಾಸವಾಗಿದ್ದಂಥ ಜನರನ್ನು ಒಂದೇ ದಿವಸದಲ್ಲಿ ನೀವು ಎದ್ದು ಬೇರೆ ಜಾಗಕ್ಕೆ ಹೋಗಂದ್ರೆ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ? 50 ವರ್ಷದಿಂದ ಅಲ್ಲಿ ನಾವೆಲ್ಲ ತಿರುಗಾಡ್ತಾ ಇದ್ವಿ, ಬಸ್ಗಳು ಹೋಗ್ತಾ ಇದ್ವು. 50 ವರ್ಷದಲ್ಲಿ ಇರೋದಂಥ ಸಮಸ್ಯೆ ಇವತ್ತು ಒಂದು ದಿವಸದಲ್ಲಿ ಯಾಕೆ ಬಂತು? ಅವರಿಗೆ ಮನೆ ಕೊಡ್ರಿ, ಅವ್ರು ಪ್ಲಾಟ್ ಮಾಡಿರಿ, ಡೆವಲಪ್ ಮಾಡಿರಿ, ಅವ್ರಿಗೆ ರೊಕ್ಕ ಹಾಕ್ರಿ, ಅವ್ರು ಮನೆ ಕಟ್ಕೊಳ್ಳಿ. ಮನೆ ಕಟ್ಕೊಂಡ ಮೇಲೆ ಆ ಕಡೆ ಶಿಫ್ಟ್ ಆದಮೇಲೆ ನಿಮ್ಮ ರೋಡ್ ಮಾಡ್ಕೊರಿ. ತರಾತುರಿಯಲ್ಲಿ ಈಗ ಅವ್ರನ್ನೆಲ್ಲ ಕೆಡವಿ ರಸ್ತೆಗೆ ತಂದು ನೀವು ರೋಡ್ ನಿರ್ಮಾಣ ಮಾಡಲಿಕ್ಕೆ 1 ವರ್ಷ ಬೇಕು, ಮನೆ ಕಟ್ಟಲಿಕ್ಕೆ. ಎಲ್ಲ ಸುಸೂತ್ರವಾಗಿ ನಡೆದ್ರೆ 2-3 ವರ್ಷ ಬೇಕಾಗುತ್ತೆ. ಈಗ ಅವ್ರು ಹೇಳಿದಂಗೆ ಆಗುತ್ತೆ ಅನ್ನೋದು ಗ್ಯಾರಂಟಿ ಏನದ? ನಾವು ಕೇಳ್ತಾ ಇರೋದು, ನೀವೇನು ಪರಿಹಾರ ಒದಗಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ, ಅದನ್ನು ಮೊದಲು ಮಾಡಿರಿ. ತದನಂತರ ಇವರನ್ನು ಆ ಸ್ಥಳಕ್ಕೆ ಸ್ಥಳಾಂತರ ಮಾಡಿ ಈ ಮನೆಗಳನ್ನು ಒಡೆದು ತೆಗೆದು ನೀವು ರೋಡ್ ನಿರ್ಮಾಣ ಮಾಡ್ತೀವಿ. ಮೊದಲೊಂದು ಸರಿ ನಾವು ಸಂಧಾನವನ್ನು ಮಾಡಿದ್ದೇವೆ. ಆ ಸಂಧಾನದಲ್ಲಿ ಸರ್ಕಾರಿ ಅಧಿಕಾರಿಗಳಿದ್ದರು. 48 ಫೂಟ್ ರೋಡ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ರು. ಅದನ್ನು ಒಪ್ಪೋದೇನೆ ಅವರು 55 ಫೂಟ್ ಮಾಡಲಿಕ್ಕೆ ಹೋಗಿದ್ದಾರೆ. 48 ಫೂಟ್ ರೋಡ್ ಅವ್ರು ಒಪ್ಕೊಂಡಿದ್ರು ಅಂದರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಅವತ್ತಿನ ದಿವಸ 55 ಫೂಟ್ ಮಾಡಬೇಕಂತ ಹಠದಿಂದ ಅವ್ರು ಮಾಡಿದ್ದಾರೆ. ಸರ್ಕಾರದ ಜಾಗ ಇತ್ತು, ಸರ್ಕಾರದ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿದರೆ ಸಾಕಷ್ಟು ಒತ್ತುಗಳು ಉಳಿತಿದ್ದು. ಮತ್ತೆಲ್ಲ ಮಾಡೋದೆಲ್ಲ ಮಾಡಾದ್ಮೇಲೆ ಈ ರೀತಿ ತಪ್ಪಾಗ್ತದೆ. ಅದಕ್ಕೆ ಇದರಿಂದ ನಮಗೆ ತೃಪ್ತಿ ಇಲ್ಲ. ನಾವು ನಮ್ಮ ಅನಿರ್ದಿಷ್ಟ ಕಾಲದ ಧರಣಿಯನ್ನು ಮುಂದುವರಿಸ್ತೀವಿ. ಎಷ್ಟು ಕೆಡಿಯರ್ ಅಂತ ನೀವು ನೋಡಿದ್ರೆ ಅದೂ ಇಲ್ಲ. 55 ಫೂಟ್ 60 ಫೂಟ್ ಹೊಡೆದಿದ್ರಿ. ಈ ಸೊತ್ತಿರೋದು ಯಾರು? ಈ ಸೊತ್ತೊಳಗೆ ಎಷ್ಟು ನೀವೇ ನೋಟಿಸ್ 148ರಲ್ಲಿ ಈ ಸೊತ್ತು ಎಷ್ಟು ಅದಾವ, ಕೈ ಬರೋ ಉತ್ತಾರಿ ಎಷ್ಟು ಅದಾವ ಎಲ್ಲ ಲಿಸ್ಟ್ ಐತದ. ಆ ಲಿಸ್ಟ್ ಪ್ರಕಾರ ಈ ಸೊತ್ತು ಇದ್ರೂ ಕೂಡ ಹೊಡೆಯೋಕೆ ಸಾಧ್ಯ ಇದೆ. ಈ ಸೊತ್ತಲ್ಲಿ ಮೆನ್ಷನ್ ಮಾಡಿದ್ರಿ ಸರ್, ಈ ಸೊತ್ತೆಲ್ಲ ಲಿಸ್ಟ್ ಅಲ್ಲಿ ಇದೆ. ಈ ಸೊತ್ತಿದ್ರೆ ಹೊಡೆಯೋ ಮನೆ ತೆರವುಗೊಳಿಸೋ ನಿಮ್ಗೆ ಪರ್ಮಿಷನ್ ಇದೆ. ಏನು DC ಆರ್ಡರ್ ಆಗಿತ್ತು ತಮಗೆ? ಏನು ಯಾರಿಂದ ಗ್ರಾಮ ಪಂಚಾಯತ್ ಸರ್ವೆ ಮಾಡಿದ್ದಾರೆ ಅಷ್ಟೇ. ಸರ್ವೆ ಮಾಡಿದ್ರೆ ಈ ಸೊತ್ತು ಅವರೇ ಇಶ್ಯೂ ಮಾಡಿದ್ದಾರೆ. ಆಮೇಲೆ ಅದ್ರ ಪ್ರಕಾರ ನಾವು ಮಾಹಿತಿ ಕೇಳಿದ್ದೇವೆ, PWD ಜಾಗ ಎಷ್ಟಿದೆ ಅದರಲ್ಲಿ ಅವ್ರು ಬರೆದುಕೊಟ್ಟಿದ್ದಾರೆ. ಪಂಚಾಯತ್ ಅವರು ಕೂಡ ಬರೆದುಕೊಟ್ಟಿದ್ದಾರೆ. ಏನಂತ ಬರೆದುಕೊಟ್ಟಿದ್ದಾರೆ? PWD ರಸ್ತೆ ಯಾವುದೇ ಮಾಹಿತಿ ಇಲ್ಲ ಅಂತ ಅವರು ಬರೆದುಕೊಟ್ಟಿದ್ದಾರೆ.
ಇದು ಆದ ತಕ್ಷಣ ADLR ಆಫೀಸರ್ ಕೂಡ ಅವರು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅವರು ಕೂಡ ಯಾವುದೋ ಮಾಹಿತಿ ಇಲ್ಲ, PWD ಅವ್ರದ್ದು ಯಾವುದೋ ರಸ್ತೆ ಮಾಹಿತಿ ಇಲ್ಲಂತೆ. ಆಮೇಲೆ ನಾವು ಮ್ಯಾಪ್ ತೆಗೆದಾಗ ಊರಲ್ಲಿ ನೀವು ಊರ ತನಕ ನೀವು ಏನು 100 ಫೂಟ್ ಇದ್ರೆ 200 ಫೂಟ್ ಇರ್ತಾರೆ ಗೊತ್ತಿಲ್ಲ, ಅಲ್ಲಿವರೆಗೆ ಬಂದು ನಿಂತದ. ಊರೊಳಗೆ ಎಲ್ಲಿ ಅದಲ್ಲ, ಅದು ದೊಡ್ಡ ಮ್ಯಾಪ್ ತಗೋದು ನೋಡಿದ್ರೆ ಊರೊಳಗೆ ಬಂದು ನಿಂತುಬಿಟ್ಟವು. ಊರಿಂದ ಆಮೇಲೆ ಒಳಗಡೆ ಇನ್ನೊಂದು ಮ್ಯಾಪ್ ತೋರಿಸಿದ್ರಿ. ಈಗಾದ್ರೂ ಕೂಡ ನಾವು ಹೇಳ್ತೀವಿ ಎಲ್ಲಿ ರಸ್ತೆ ಎಲ್ಲಿ ನೀವು ಜಾಗ ಸಿಗ್ತದಲ್ಲಿ ಮಾಡ್ರಿ, ಅದ್ರಾಗ ಏನು ತೊಂದರೆ ಇಲ್ಲ. ಬಟ್ ಈಗ ಏನು ಡ್ಯಾಮೇಜ್ ಮಾಡಿದ್ರಿ ನಿರಾಶ್ರಿತರು ಅವ್ರಿಗೆಲ್ಲ ಮನೆಗಳು ಭಾಳ ಹೋಗ್ಯಾವ. ದೂರ ನೋಡ್ರಿ ಎಲ್ಲರೂ ಹೋಗಿ ನೋಡಿದ್ರೆ ಭಾಳ ದೊಡ್ಡ ಬಿಲ್ಡಿಂಗ್ಗಳು ಕಡಿದಾರೆ. ಅದಕ್ಕೆ ಏನು ಪರಿಹಾರ ಎದುರಿಸಿದ್ರಿ? ಮನೆ ಕಟ್ಸೋದು ನಮ್ಮ ಬೇಡಿಕೆ ಎರಡೇ ಇದೆ. ಅವ್ರಿಗೆಲ್ಲ ಮನೆ ಕಟ್ಸೋದು ವ್ಯವಸ್ಥೆ ಮಾಡ್ರಿ. ರೋಡ್ ನೀವು ಏನು ಅಂತೀರಿ ಅಂತರ ರೋಡ್ ಮಾಡಿ 55 ಫೂಟ್ 60 ಫೂಟ್ ಇದ್ರೆ ಮಾಡ್ರಿ. ಅಲ್ಲಿ ತಮ್ಮ ರಸ್ತೆ ಆಯ್ತಿದ್ರೆ ತಮ್ಮ ಏನೋ ದಾಖಲೆಗಳಿದ್ರೆ ಮಾಡ್ರಿ, ಅದೇನು ತಪ್ಪಿಲ್ಲ. ಇನ್ನಾದ್ರೂ ನಾವು ರೋಡಿಗೆ ಅವತ್ತು ಕೂಡ ಹೇಳಿದ್ರೆ ರೋಡ್ ಮಾಡ್ರಿ, ಈಗ ಅಭಿವೃದ್ಧಿ ಮಾಡ್ರಿ, ಅದ್ರಾಗ ಯಾವುದೂ ನಮ್ಮ ಅಡಚಣೆಗಿಲ್ಲ. ಇನ್ನಾದ್ರೂ ನಾವು ಮಾಡಿಸ್ತೀವಿ. ಅದನ್ನ ಏನದ ಮೊದಲು ಅವ್ರಿಗೆ ಪರಿಹಾರ ಕೊಡಿಸ್ರಿ. ಅವರೆಲ್ಲರೂ ಈಗ ಹೊರಗೆ ನೋಡೋರಿಗೆ ದಾಖಲಾಗಿಟ್ಟು ನೋಟಿಸ್ ಎಲ್ಲ ಅದಕ್ಕೆ ಜನರಿಗೆಲ್ಲ ತೊಂದರೆ ಆಗ್ತದೆ. ಹೆಣ್ಮಕ್ಳು ಇನ್ನೂ ಮನೆಯಲ್ಲಿ ವಾಸವಾಗಿತ್ತು, ಯಾರೂ ಮನೆ ಬಿಟ್ಟು ಹೊರಗೆ ಬಂದಿಲ್ಲ. ನಮ್ಗೆ ಅಷ್ಟೇ ವಿನಂತಿ ಇತ್ತು ಏನಂತಂದ್ರೆ ಇದನ್ನ ಸ್ವಲ್ಪ ತಡೆ ಇಡ್ರಿ. 2 ದಿವಸ ಆಗಲಿ 4 ದಿವಸ ಆಗಲಿ ಡಾಕ್ಟರ್ಸ್ ಕೂಡ ನಾವು ಕೂಡ ಮನವಿ ಮಾಡಿದ್ವಿ. ಅದಕ್ಕೆ ಒಪ್ಪಲಿಲ್ಲ ಏನಾಯ್ತು 55 ಫೂಟ್ ಪ್ಲ್ಯಾನ್ ತೊಗೊಂಡಿದ್ರೆ ಟೆಂಡರ್ ಆಗಿದೆ, ಇದು ಆಗಿದೆ, ಅದನ್ನು ಎಸ್ಟಿಮೇಟ್ ಮಾಡಿದ್ದೀವಿ, ಅದನ್ನು ಡಿವೈಡರ್ ಐತಿ, ರೋಡ್ ಐತಿ, 55 ಫೂಟ್ ಮಾಡಲೇಬೇಕು ಅಂತ ಹೇಳಿ ನಾವು ಏನು ಮನವಿ ಮಾಡಿದ್ವಿ ಅಂದೆಲ್ಲರೂ ಸೇರಿ. 55 ಫೂಟ್ ಮಾಡಬೇಡ್ರಿ, 48 ಫೂಟ್ ಮಾಡಿದ್ರೆ 2 ಸಲ ಮಾರ್ಕಿಂಗ್ ಆಗಿದೆ. 1ನೇ ಸಲ ನೀವು ಮಾರ್ಕಿಂಗ್ ಮಾಡಿದ್ರಿ 45 ಫೂಟ್ ಮಾರ್ಕಿಂಗ್ ಮಾಡಿದ್ರಿ, 2ನೇ ಸಲ ಮತ್ತೆ ಮಾಡಿದಾಗ 55 ಫೂಟ್ ಮಾಡಿದ್ರಿ. ಯಾವ ಆಧಾರ ಮೇಲೆ ನೀವು ಅದನ್ನ ಮಾಡಿದ್ರೆ ನನಗೆ ಅದು ಅರ್ಥ ಆಗ್ತದೆ. ಅಲ್ಲಿ ಮ್ಯಾಪ್ ಅದ, ರೋಡ್ ಅದ, ಅಳತೆ ಅದು ಏನೂ ಬೇಕಿಲ್ಲ. ಅದಕ್ಕೆ ಮಾಡಿದ್ರು ಕೂಡ ಅದಕ್ಕೊಂದು ಪ್ರೊಸೆಸ್ ಇದೆ. ಎಲ್ಲ ಸಭೆ ಮಾಡಿ ಗ್ರಾಮ ಸೇವಕರಿಗೆ ನಿರಾಶ್ರಿತರಿದ್ದಾರೆ ಅವ್ರಿಗೆಲ್ಲ ಕರೆದ್ಬಿಟ್ಟು ನೋಟಿಸ್ ಕೊಟ್ಟಿವ್ರಿ. ಎಲ್ಲರೂ ಯಾರಿಗೂ ಓದ್ಲಕ್ಕೆ ಬರೋಂಗಿಲ್ಲ ನೋಟಿಸ್, ನಿಮ್ಗೆಲ್ಲ ತಿಳಿದು ಎಲ್ಲರಿಗೂ ಯಾರಿಗೆ ಓದ್ಲಕ್ಕೆ ಬರೋದು ನೋಟಿಸ್ ಯಾರಿಗೂ ಬರೋದಿಲ್ಲ. ಯಾರಿಗೆ ಅದ್ರ ಬಗ್ಗೆ ಇನ್ನು ಅವ್ರು ಏನು ಹೇಳಿದಾರೆ ಇನ್ನೊಂದು ಹೇಳಿ ನೋಟಿಸ್ ಬರ್ತದ, ನಾವು ಅವಾಗ ಮನೆ ಬಿಟ್ಟು ಹೋಗ್ಬೇಕಂತೇಳಿ ಅವ್ರು ವಿಚಾರ ಮಾಡಿದಾರೆ. ಏನೋ ಸ್ಥಳಾಂತರ ಆಗಲಿ ಏನೋ ಒಂದು ರೀತಿ ಮಾಡ್ತಾರೆ. ಅವತ್ತು 48 ಫೂಟ್ ಅಂತೇಳಿ ಎಲ್ಲ ಒಪ್ಪಿದ್ರಿ. ನಾವು ಕೂಡ ನಾವೆಲ್ಲ ಸಾಹೇಬ್ರು ಇದ್ರಲ್ಲ ಸರ್, DSP ಸಾಹೇಬ್ರು ಇದ್ರು, ಅವರು ನಾವೆಲ್ಲ ಇಡೀ ಊರು ಅಡ್ಡಾಡಿದ್ವಿ. ಎಲ್ಲೆಲ್ಲಿ ಸಾಧ್ಯದ ತೆಗೀರಿ, ಎಲ್ಲೆಲ್ಲಿ ಸಾಧ್ಯ ಇಲ್ಲ ಅದನ್ನು ಸ್ವಲ್ಪ 2-3 ಸ್ಥಳಾಂತರ ಮಾಡುವ ಟೈಮ್ ತಗೊಳ್ರಿ ಅಂತ ಹೇಳಿದ್ರು. ಮುಂದೆ ಸ್ವಲ್ಪ ನಾವು ಹೊಡೆದು ಮನೆಗಳದ್ದು ಇದು ಆದದ್ದು ಹೇಳ್ಬೇಕಂತಂದರೆ ನಮ್ಮದೊಂದು ನಮ್ಮೂಲ ನಮ್ಮ ತೋಟ ಅಂತೇಳಿ ಒಂದು ಸರ್ಕಾರದಿಂದ ಒಂದು 8 ಎಕರೆ ಜಮೀನು ನಮ್ಮ ಹೆಸರಲ್ಲಿ ಇದೆ, ಅಂದರೆ ಕಾರ್ಮಿಕ ಅಧಿಕಾರಿ ಹೆಸರಲ್ಲಿ ಇದೆ. ಸಾಹೇಬರು ಏನು ಹೇಳಿದ್ದಾರೆ, ಇಲ್ಲಿ ಏನು ತೊಂದರೆ ಆಗ್ಯದ ಆ ಜನರಿಗೆ ಸರ್ಕಾರದಿಂದ ನಾನು ಎಷ್ಟು ಬೇಕಾಗುತ್ತೋ ಅಷ್ಟು ಜಮೀನನ್ನು ಅದರೊಳಗೆ ನಾನು ಸರ್ಕಾರದಿಂದ ಇವರಿಗೆ ಅಂಥೇಳಿ ಇದಕ್ಕಂಥೇಳಿ ನಾನು ಅದನ್ನು ಪರಿವರ್ತನೆ ಮಾಡಿಸ್ತೀನಿ, ಅದನ್ನು ಬದಲಾವಣೆ ಮಾಡಿಸ್ತೀನಿ, ಆ ನಂತರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಆಯಿತು ಅಂತಂದರೆ ಹಕ್ಕುಪತ್ರ ಅದನ್ನು ಮಾಡಿಸಿ ಆ ಹಕ್ಕುಪತ್ರ ಕೊಡಿಸ್ತಾರೆ ಅಂತ ಮೊನ್ನೆ. ಮತ್ತು ಸರ್ಕಾರದಿಂದ ಯಾರು ಆತರ ನಮ್ಮ ವಸತಿ ಯೋಜನೆಗಳ ನಿಯಮಾನುಸಾರ ಯಾರು ಆತರ ಅವರಿಗೆ ಅಲ್ಲಿ ನಾವು ಮನೆ ಹಾಕ್ಲಿಕ್ಕೂ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಸಾಹೇಬರು ಹೇಳಿದ್ದಾರೆ. ಅದು ಆಯ್ತುಪ್ಪ ಅಂತಂದರೆ ಅದು ಏನು ನಮ್ಮ ತೋಟದ ಹೊಲ ಏನಿದೆ ಅದು ಎಷ್ಟು ಜಮೀನು ಬೇಕಾಗುತ್ತೋ ಅಲ್ಲಿಂದ ಸರ್ಕಾರದಿಂದ ಏನಾದರೂ ಬದಲಾವಣೆ ಆಯ್ತಪ್ಪ ಅಂತಂದ್ರೆ ನಾವು ಮಾಡಿಕೊಡ್ತೀವಿ. ಅದ್ರಾಗೇನು ಪ್ರಭುಗೌಡ ಲಿಂಗದಹಳ್ಳಿ, ಗುರುರಾಜ ಗುಡಿಮನಿ, ನಜೀರ್ ಗುಡ್ನಾಳ್, ಬಸವರಾಜ್ ದೇಸಾಯಿ, ಆದಂ ಸಾಬ್ ಡವಳ್ಗಿ, ಕಾಮೇಶ್ ಭಜಂತ್ರಿ, ಸರ್ಕಾರಿ ಅಧಿಕಾರಿಗಳು, ಊರಿನ ಮುಖಂಡರು ಹಲವಾರು ಜನ ಉಪಸ್ಥಿತರಿದ್ದರು. ವರದಿಗಾರ ಕೃಷ್ಣ ಎಚ್ ರಾಠೋಡ್, ಭಾರತ ವೈಭವ ನ್ಯೂಸ್, ವಿಜಯಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.